ಭಕ್ತಿ ಸಂದೇಶವನ್ನು ನೋಡೋಣ. ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ ತಾನ್ ಸಮೀಕ್ಷೆ ಸ ಕೌಂತೆಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಈ ರೀತಿಯಾಗಿ ಈಗ ಅರ್ಜುನ ಎಲ್ಲರನ್ನೂ ಬಹಳ ಕ್ಲಿಯರ್ ಆಗಿ ನೋಡ್ತಾ ಇದ್ದಾನೆ. ಎರಡು ಸೇನೆಯ ಮಧ್ಯದಲ್ಲಿರುವಂತಹ ತನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಸೋದರಳಿಯ ಇತ್ಯಾದಿ ಎಲ್ಲರೂ ಸುಹೃದಯರು. ಅವನು ಚಿಕ್ಕವನಿದ್ದಾಗಿನಿಂದ ಅವನನ್ನು ಬಹಳ ಪ್ರೀತಿ ಅಕ್ಕರೆಗಳಿಂದ ಬೆಳೆಸಿದವರು. ತಾನು ಬಹಳ ಪ್ರೀತಿ ಅಕ್ಕರೆಯಿಂದ ಮಾತನಾಡಿ ನಿನ್ನೆಯವರೆಗೂ ಅವ್ರ ಜೊತೆ ಆಡ್ತಾ ಇದ್ದಂತಹವರನ್ನೆಲ್ಲ ಇವತ್ತು ತನ್ನ ವಿರೋಧಿ ಸೈನ್ಯದಲ್ಲಿ, ಶತ್ರು ಸೈನ್ಯದಲ್ಲಿ ಇಂದು ಒಮ್ಮೆಲೆ ನೋಡಿಬಿಟ್ಟ. ಅವನಿಗೆ ಇದರಿಂದ ತಡ್ಕೊಳ್ಳಕ್ಕೆ ಆಗಲಿಲ್ಲ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನಿ ವರ್ಷ ಋತುವು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು 27ನೇ ತಾರೀಕು ಭಾನುವಾರ, ತೃತೀಯ ತಿಥಿ ಮತ್ತು ಇಂದು ಮಖ ನಕ್ಷತ್ರ. ಇಂದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಇಂದು ಮಖ ನಕ್ಷತ್ರ. ಮಖ ನಕ್ಷತ್ರದ ಅಧಿಪತಿ ಕೇತು, ಮತ್ತೆ ಇದು ಸಿಂಹರಾಶಿಯಲ್ಲಿ ಬೀಳೋದ್ರಿಂದ ಕೇತು ಮತ್ತೆ ಸಿಂಹರಾಶಿ ಅಧಿಪತಿಯಾದಂತಹ ರವಿ ಇವರಿಬ್ಬರು ಸೇರ್ಕೊಂಡು ಬಿಟ್ರೆ ಅತಿ ಮಂಡತನದ ಸ್ವಭಾವ ಬರುತ್ತೆ. ಅವರಿಗೆ ಎಷ್ಟು ನಿಮಗೆ ಬೇರೆಯವರಿಗೆ ಮಂಡತನದಿಂದ ಪ್ರಾಣ ಹೋಗ್ತಾ ಇದೆ ಅಂತ ಅನಿಸಿದ್ರು ಕೂಡ ಅವರಿಗೆ ಅದು ಅರ್ಥವಾಗೋದಿಲ್ಲ. ಯಾಕೆಂದ್ರೆ ಅದು ಅವರ ಸ್ವಭಾವ. ಅದನ್ನ ಬಿಟ್ಟರೆ ಅವರು ಬದುಕಿರೋದಿಲ್ಲ ಅನ್ನೋ ರೀತಿಯಲ್ಲಿ ಅವರಿಗೆ ತಾವು ಹೇಳಿದ್ದು ನಡೆಯಬೇಕು, ತಮಗೆ ಇಷ್ಟವಾಗಿದ್ದು ನಡೆಯಬೇಕು ಅನ್ನುವಂಥ ಒಂದು ಧೋರಣೆ ಇರುತ್ತೆ. ಆದ್ದರಿಂದ ಇದನ್ನ ಸ್ವಭಾವಜನ್ಯವಾದಂಥ ಅರ್ಥ ಮಾಡ್ಕೋಬೇಕೇ ಹೊರತು ಅವರು ಕೆಟ್ಟವರಲ್ಲ. ಅವರ ಹೃದಯವು ಬಹಳ ಮೃದುವಾದಂತಹ ಹೃದಯ. ಬೇರೆಯವರಿಗೆ ಒಳ್ಳೆಯದು ಮಾಡಬೇಕು, ಅತೀ ಒಳ್ಳೆಯದು ಮಾಡಬೇಕು ಅನ್ನುವಂತಹದ್ದೇ ಸ್ವಭಾವ. ಇಂದು ಈ ನಕ್ಷತ್ರದ ರಾಶಿ, ಈ ನಕ್ಷತ್ರದಲ್ಲಿ ಇಂದು ಚಂದ್ರ ಇದ್ದಾನೆ. ಎಲ್ಲರಿಗೂ ಕೂಡ ತಮ್ಮದೇ ನಡೆಯಬೇಕು ಅನ್ನುವಂಥದ್ದು ಒಂದು ಧೋರಣೆ ಇರುತ್ತೆ. ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬನ್ನಿ. ಮೇಷರಾಶಿಯವರಿಗೆ ಇಂದು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ಸಂಬಂಧಗಳಲ್ಲಿ, ನಿಮಗೆ ಬಹಳ ಹತ್ತಿರವಾದಂತಹ ಸಂಬಂಧಗಳಲ್ಲಿ ಇಂದು ಸ್ವಲ್ಪ ಕಿರಿಕಿರಿ ಇರುತ್ತೆ. ಆದರೆ ನಿಮ್ಮ ಕ್ರಿಯಾಶೀಲತೆ ಅತ್ಯುತ್ತಮವಾಗಿರುತ್ತೆ. ಇಂಟೆಲಿಜೆನ್ಸ್, IQ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ನೀವು ಎಲ್ಲ ಕೆಲಸವನ್ನ ಸಾಧಿಸಿಕೊಳ್ಳಬಹುದು. ವೃಷಭ ರಾಶಿಯವರಿಗೆ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ. ಮತ್ತು ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಯಾರಿದ್ದೀರಿ, ಇನ್ಫ್ರಾಸ್ಟ್ರಕ್ಚರ್, ರಿಯಲ್ ಎಸ್ಟೇಟ್ ಇತ್ಯಾದಿಗಳಲ್ಲಿ ಯಾರಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಇಂದು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನಿಮ್ಮ ಬಂಧು ಬಾಂಧವರಿಂದ ಎಲ್ಲ ರೀತಿಯ ಸಹಕಾರ ಪ್ರಾಪ್ತಿಯಾಗುತ್ತೆ. ಸೋಷಿಯಲ್ ಮೀಡಿಯಾ, ಕಮ್ಯುನಿಕೇಶನ್ ಮತ್ತೆ ಪಾಲಿಟಿಷಿಯನ್ಸ್ಗೆ ಇದು ಅತ್ಯುತ್ತಮವಾದಂತಹ ದಿವಸ. ಕರ್ಕ ರಾಶಿಯವರಿಗೆ ಇಂದು ಸಂಸಾರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಹಣಕಾಸಿನ ಜವಾಬ್ದಾರಿ ಮತ್ತು ಮನೆಯಲ್ಲಿ ಸುಖ ಶಾಂತಿಯನ್ನು ಕಾಪಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲೆಯೇ ಇರುತ್ತೆ. ಆದ್ರಿಂದ ಬಹಳ ಸಮಾಧಾನದಿಂದ ಇವತ್ತು ಕೆಲಸವನ್ನ ಮಾಡಬೇಕು. ಸಿಂಹ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಇವತ್ತು ಚಂದ್ರ ಇರೋದ್ರಿಂದ ಹಿಂದಿನ ದಿನದಿಂದ 2 ತೊಂದರೆಗಳಿದ್ದೆಲ್ಲವೂ ಇಂದು ಮಾಯವಾಗುತ್ತೆ. ಆದ್ದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ನಿಮ್ಮ ಯಶಸ್ಸನ್ನು ನೀವು ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಹಂಚಿಕೊಳ್ಳಬಹುದು. ಕನ್ಯಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿಮಗೆ ಇವತ್ತು ಕ್ಲಾರಿಟಿ ಅನ್ನೋದು ಇರೋದಿಲ್ಲ. ಮುಖ್ಯವಾದಂತಹ ಕೆಲವು ಬಿಸ್ನೆಸ್ ನಿರ್ಧಾರಗಳಲ್ಲಿ ಅಥವಾ ಮಿತ್ರತ್ವಗಳಲ್ಲಿ ಒಡಕು ಕಾಣಬಹುದು. 2 ದಿನ ಯಾವುದೇ ನಿರ್ಧಾರಕ್ಕೂ ಕಾಯೋದು ಬಹಳ ಒಳ್ಳೆಯದು. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಧನಾಗಮ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿ ಮತ್ತೆ ಮನೆಯ ಜವಾಬ್ದಾರಿಗಳಲ್ಲಿ ಟಗ್ ಆಫ್ ವಾರ್ ಅಂತ ಬರಬಹುದು. ಆದ್ದರಿಂದ 2 ಕಡೆಗೂ ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ತಮ್ಮ ಸಮತೋಲನ ಕಾಪಾಡಿಕೊಂಡು ಹೋಗಬೇಕು. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ದೊಡ್ಡವರ ಮತ್ತು ಭಗವಂತನ ಅನುಗ್ರಹ ಇಲ್ಲದೆ ಇವತ್ತು ಏನೂ ಮುಂದುವರಿಯೋದಿಲ್ಲ. ಎದ್ದ ತಕ್ಷಣ ಮೊದಲು ದೊಡ್ಡವರ ಆಶೀರ್ವಾದವನ್ನ ಪಡೆದುಕೊಂಡು ಬಿಡಬೇಕು. ಧ್ಯಾನಾದಿಗಳಿಂದ ದಿನವನ್ನು ಇವತ್ತು ಹೆಚ್ಚಿಗೆ ಕಳೆಯಬೇಕು. ಮಕರ ರಾಶಿಯವರಿಗೆ ಮನಸ್ಸಿಗೆ ಸ್ವಲ್ಪ ಕ್ಲೇಶಕರವಾದಂತಹ ದಿವಸ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಬೇಕಾದಂತಹ ಸಹಾಯ ಇವತ್ತು ಸಿಗೋದಿಲ್ಲ. ಆದ್ದರಿಂದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ಇವತ್ತು ಮಾಡದೇ ಇರೋದು ಬಹಳ ಒಳ್ಳೆಯದು. 2 ದಿನ ಅವರಿಗೂ ಸಮಯವನ್ನು ಕೊಡೋದು ಬಹಳ ಒಳ್ಳೆಯದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲರಿಂದ ಸಹಕಾರ ಪ್ರಾಪ್ತಿ, ಮಿತ್ರತ್ವದಲ್ಲೆಲ್ಲ ಯಶಸ್ಸು ಮತ್ತೆ ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಮನಸ್ಸಿಗೆ ನೆಮ್ಮದಿ. ಮೀನರಾಶಿಯವರಿಗೆ ಸಾಮಾಜಿಕ ವ್ಯವಹಾರಗಳಲ್ಲಿ, ಚಟುವಟಿಕೆಗಳಲ್ಲಿ ಇಂದು ಜಯ ಪ್ರಾಪ್ತಿ, ಆರೋಗ್ಯ ಕೂಡ ಸುಧಾರಿಸುತ್ತೆ. ಗೀತಾ ಶ್ಲೋಕಗಳನ್ನು ಪಠನ ಮಾಡ್ತಾ ಇರಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭಮಸ್ತು.